ಫಾರ್ಮಸಿಗಳು ಆನ್ಲೈನ್ ಔಷಧ ಮಾರಾಟ ಹಾಗೂ ಅತಿಯಾದ ರಿಯಾಯಿತಿ ವಿರೋಧಿಸಿ ಔಷಧ ವ್ಯಾಪಾರಿಗಳು ಮತ್ತು ಔಷಧ ವಿತರಕರು ಬುಧವಾರ ರಾಜ್ಯಾದ್ಯಂತ ಬಂದ್ಗೆ ಕರೆ ನೀಡಿದ್ದು ರಾಷ್ಟ್ರವ್ಯಾಪಿ 24 ಗಂಟೆಗಳ ಬಂದ್ನಲ್ಲಿ ಭಾಗವಹಿಸಲಿದ್ದಾರೆ. ಇಂದು ಶಿವಮೊಗ್ಗದಲ್ಲೂ ಹೋರಾಟ ನಡೆದಿದ್ದು ಹೋರಾಟಕ್ಕೆ ಉತ್ತಮ ಬೆಂಬಲ ದೊರಕಿದೆ. ಶಿವಮೊಗ್ಗದ ಡಿಸಿ ಕಚೇರಿಯ ಮುಂಭಾಗ ಹೋರಾಟ ನಡೆಸಿ ತಕ್ಷಣ ಸಮಸ್ಯೆ ಬಗೆಹರಿಸುವಂತೆ ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರಿಗಳ ಸಂಘ ಸರ್ಕಾರಕ್ಕೆ ಆಗ್ರಹಿಸಿದೆ. माता की जय। निल्लिसी निल्लिसी ಆನ್ಲೈನ್ ಔಷಧ ನಿಲ್ಲಿಸಿ निल्लिसी निल्लिಸಿ ಎಲ್ಲವರೆಗೂ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ बोलो भारत माता की जय बोलो भारत माता की जय निल्लिसी ನಕಲಿ ಔಷಧ ನಿಲ್ಲಿಸಿ निल्लिसी निल्लिसी ನಿಲ್ಲಿಸಿ निल्लिसी निल्लिसी ಜಯವಾಗಲಿ ಶಿವಮೊಗ್ಗ ಜಿಲ್ಲಾ ಔಷಧ ವ್ಯಾಪಾರ ಸಂಘಕ್ಕೆ ಜಯವಾಗಲಿ जोर से बोलो प्यार से बोलो जोर से बोलो प्यार से बोलो ಮಾತರಂ वंदे ಮಾತರಂ निल्लिसी निल्लिसी ಆನ್ಲೈನ್ ಔಷಧ ನಿಲ್ಲಿಸಿ 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 ಆನ್ಲೈನ್ ಔಷಧ ಮಾಧ್ಯಮದ ಮಿತ್ರರಿಗೆಲ್ಲರೂ ಈ ಪ್ರತಿಭಟನಾ ಸಭೆಗೆ ಸ್ವಾಗತ ಮಾಡ್ತಾ ಇವತ್ತು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘದ ಕರೆ ಆನ್ಲೈನ್ನಲ್ಲಿ ಔಷಧವನ್ನು ಮಾರಾಟ ಮಾಡ್ತಾ ಇರುವುದರ ವಿರುದ್ಧ ಮತ್ತು ಇನ್ನೂ ಹಲವಾರು ನಮ್ಮ ವೃತ್ತಿಯ ಸಮಸ್ಯೆಗಳನ್ನು ಕೈಗೆತ್ತಿಕೊಂಡು ಅಭೂತಪೂರ್ವವಾಗಿ ಒಂದು ನಮ್ಮ AOCD ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದ ಕರೆ ಮೇರೆಗೆ ಹಾಗೂ ACDA ಕರ್ನಾಟಕ ಕೆಮಿಕಲ್ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಸೆಕ್ರೆಟರಿ ಇದ್ದಾರೆ. ಇವತ್ತು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಕರ್ನಾಟಕ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘದ ಕರೆ ಅನ್ವಯ ಆನ್ಲೈನ್ ಶಿವಮೊಗ್ಗ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಪೂರ್ಣ ಬಂಧನ ಆಚರಿಸ್ತಾ ಇದೆ. ಕಾರಣ ಇಷ್ಟೇ, ನಮ್ಮ 3 ಮುಖ್ಯವಾದಂಥ ಬೇಡಿಕೆಗಳು ಆನ್ಲೈನ್ನಲ್ಲಿ ಔಷಧಿಗಳನ್ನು ಮಾರಾಟ ಆಗ್ತಾ ಇರುವಂಥ ವಿಚಾರ. ಆನ್ಲೈನ್ನಲ್ಲಿ ಔಷಧಿಗಳು ಮಾರಾಟ ಆಗ್ತಿರೋದ್ರಿಂದ ಇವತ್ತು ಈ ದೇಶದ ಯುವ ಸಮುದಾಯ ದಾರಿ ತಪ್ತಾ ಇದೆ. ನಿದ್ದೆ ಬರೆಸುವಂಥ ಔಷಧಿಗಳು, ಹಲವಾರು ರೀತಿಯ ಕೆಟ್ಟ ಪರಿಣಾಮ ಬೀರುವಂಥ ಕಾಫ್ ಸಿರಪ್ಗಳು ಇವತ್ತು ಆನ್ಲೈನ್ನಲ್ಲಿ ಸಿಕ್ಕಿ ಯುವ ಸಮುದಾಯ ದಾರಿ ತಪ್ಪುವ ಹಂತಕ್ಕೆ ಬಂದಿದೆ. ಕೋವಿಡ್-19 ಸಂದರ್ಭದಲ್ಲಿ ಸರ್ಕಾರ ಏನು ಆನ್ಲೈನಲ್ಲಿ ಔಷಧವನ್ನು ಸಿಗಬೇಕು ಅಂತೇಳಿ ವ್ಯವಸ್ಥೆ ಮಾಡಿತ್ತು, ಆ ವ್ಯವಸ್ಥೆಯನ್ನು ಇವತ್ತು ದುರುಪಯೋಗ ಮಾಡಿಕೊಂಡು ಇಡೀ ದೇಶದ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಆನ್ಲೈನಲ್ಲಿ ಔಷಧಿಗಳನ್ನು ಮಾರಾಟ ಕೊಟ್ಟಂಥ ಪರವಾನಗಿಯನ್ನು ತಕ್ಷಣ ನಿಲ್ಲಿಸಬೇಕು, ಎಲ್ಲ ಆನ್ಲೈನ್ ಪೋರ್ಟಲ್ಗಳನ್ನು ನಿಷೇಧಿಸಬೇಕು ಅಂತೇಳಿ ಮೊದಲನೇ ಆಗ್ರಹ. ಇನ್ನೊಂದು ಎರಡನೇ ಆಗ್ರಹ ಏನು ಅಂತ ಹೇಳಿದರೆ, ದೇಶದಲ್ಲಿ ಸಾಕಷ್ಟು ಇವತ್ತು ನಕಲಿ ಔಷಧಿಗಳು ಚಲಾವಣೆಯಲ್ಲಿದೆ, ಅದಕ್ಕೆ ಸಂಪೂರ್ಣವಾದಂಥ ಕಡಿವಾಣ ಹಾಕಬೇಕು. ಮೂರನೇದು, ಸುಮಾರು 12 ಲಕ್ಷ ಔಷಧಿ ವ್ಯಾಪಾರಿಗಳು ಭಾರತದಲ್ಲಿದ್ದೀವಿ. ಅದರ ಮೇಲೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸುಮಾರು 2 ಕೋಟಿ ಜನ ಇವತ್ತು ಈ ಔಷಧಿ ಉದ್ಯಮದಿಂದ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತು ಬಂಡವಾಳಶಾಹಿಗಳು ಚಿಲ್ಲರೆ ವ್ಯಾಪಾರಿ ಕ್ಷೇತ್ರಕ್ಕೆ, ಔಷಧಿ ಚಿಲ್ಲರೆ ವ್ಯಾಪಾರಿ ಕ್ಷೇತ್ರಕ್ಕೆ ನುಗ್ತಾ ಇದ್ದಾರೆ, ಹೋಲ್ಸೇಲ್ ಔಷಧಿ ವ್ಯಾಪಾರ ಕ್ಷೇತ್ರಕ್ಕೆ ನುಗ್ತಾ ಇದ್ದಾರೆ. ಪರಂಪರಾಗತವಾಗಿ ವ್ಯಾಪಾರ ಮಾಡ್ತಾ ಇರುವಂಥ ಔಷಧಿ ವ್ಯಾಪಾರಿಗಳು ಇವತ್ತು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ಚಿಲ್ಲರೆ ವ್ಯಾಪಾರ ಕ್ಷೇತ್ರ ಮತ್ತು ಹೋಲ್ಸೇಲ್ ಔಷಧ ವ್ಯಾಪಾರ ಕ್ಷೇತ್ರದಲ್ಲಿ ಬಂಡವಾಳಶಾಹಿಗಳು ಬರದೇ ಇರೋ ರೀತಿಯಲ್ಲಿ ತಡಿಲಿಕ್ಕೆ ಕಾನೂನನ್ನು ಸೂಕ್ತ ಮಾರ್ಪಾಟು ಮಾಡಬೇಕು ಅಂತೇಳಿ ಈ ಒಂದು ಬಂದಿನ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸುಮಾರು 12 ಲಕ್ಷದ ಔಷಧಿ ವ್ಯಾಪಾರಿಗಳು, ಅದರ ಮೇಲೆ ಅವಲಂಬಿತರಾಗಿರುವಂಥ ಸುಮಾರು 2 ಕೋಟಿ ಈ ದೇಶದ ಪ್ರಜೆಗಳು ಇವತ್ತು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿರುವ ಈ ಸಂದರ್ಭದಲ್ಲಿ ನಾವು ನಮ್ಮ ಅಸ್ತಿತ್ವಕ್ಕಾಗಿ, ನಮ್ಮ ಜೀವನಕ್ಕಾಗಿ ಈ ಮುಷ್ಕರವನ್ನು ಅನಿವಾರ್ಯವಾಗಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಂದಿನ 3 ಪ್ರಮುಖ ಬೇಡಿಕೆ ಏನು ಅಂತ ಹೇಳಿದ್ರೆ, ಮೊದಲನೇದಾಗಿ ಆನ್ಲೈನ್ ಸೇಲನ್ನು ಸಂಪೂರ್ಣವಾಗಿ ಇವಾಗಿಂದನೇ ಬಂದ್ ಮಾಡಬೇಕಾಗಿ. ಎರಡನೇದು ಡೀಪ್ ಡಿಸ್ಕೌಂಟ್ ಬೈ ಕಾರ್ಪೊರೇಟ್ ಮೆಡಿಕಲ್ ಶಾಪ್ಸ್, ಆನ್ಲೈನಲ್ಲಿ ಡೀಪ್ ಡಿಸ್ಕೌಂಟ್ ಕೊಡ್ತಾ ಇರೋಂಥದ್ದು ಕಾರ್ಪೊರೇಟ್ ಇದರಲ್ಲಿ. ಮೂರನೇದು, ಈ ಡೀಪ್ ಡಿಸ್ಕೌಂಟ್ ಕಡೆಯಿಂದ ಸ್ಪೂರಿಯಸ್ ಡ್ರಗ್ಸು ಮಾರ್ಕೆಟ್ಗೆ ಎಂಟ್ರಿ ಆಗ್ತಾ ಇದೆ, ಅದನ್ನು ಬಂದ್ ಮಾಡಬೇಕಾಗಿ. ಈ 3 ಡಿಮಾಂಡ್ ಇಟ್ಕೊಂಡು ನಾವು ರಾಷ್ಟ್ರವ್ಯಾಪ್ತಿ
ಒಟ್ಟು 14 ಲಕ್ಷ ಕೆಮಿಸ್ಟ್ ಬಾಂಧವರು ಇವತ್ತು ಸ್ಟ್ರೈಕ್ನ ನಡೆಸ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಶಿವಮೊಗ್ಗದಲ್ಲೂ 600 ಜನ ಮೆಂಬರ್ಸ್ ಇದ್ದೀವಿ. 600ರಿಂದ 800 ಜನ ಮೆಂಬರ್ಸು ಎಲ್ಲರೂ ಸಂಪೂರ್ಣವಾಗಿ ಬಂದ್ ಮಾಡಿ ಇಲ್ಲಿ ಬಂದು ನಿಮ್ಮ ಬೆಂಬಲವನ್ನು ಕೋರ್ತಾ ಇದ್ದೀವಿ. ಹಾಗೆ ನಮಗೆ ಜನೌಷಧಿನ ನಾವು ಯಾವತ್ತೂ ವಿರೋಧ ಮಾಡಿಲ್ಲ. ಜನೌಷಧಿ ಒಂದು ಒಳ್ಳೆಯ ಸ್ಕೀಮ್, ಪ್ರಧಾನಮಂತ್ರಿಯ ಒಂದು ಕನಸಿನ ಕೂಸು. ಆದರೆ ಆ ಜನೌಷಧಿನಲ್ಲಿ ಬೇರೆ ಔಷಧಿಗಳನ್ನ ಮಾಡಿ ಅವರ ಯೋಜನೆಯನ್ನು ಅದನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನಾವು ಪ್ರೊಟೆಸ್ಟ್ ಮಾಡ್ತಾ ಇವತ್ತಿನ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ನೀವು ಬಂದಿರೋ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಇಲ್ಲ, ಎಲ್ಲ ಸಮಸ್ಯೆಗಳಿಗೆ ಮೆಡಿಸಿನ್ಗಳಿಗೆ, ಎಮರ್ಜೆನ್ಸಿ ಮೆಡಿಸಿನ್ಗೆ ನಮಗೆ ಅಷ್ಟೇ ಡ್ರಗ್ ಕಂಟ್ರೋಲ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾರಾದರೂ ಇದ್ದರೆ ಎಮರ್ಜೆನ್ಸಿ ಇದ್ದರೆ ಎಲ್ಲ ಆಸ್ಪತ್ರೆಗಳಲ್ಲಿ ಕೌಂಟರ್ಗಳು ಓಪನ್ ಇದೆ, ಅಲ್ಲಿ ಔಷಧಿಗಳು ಸಿಗ್ತಾ ಇದೆ. ಆ ಥರ ತೀರಾ ಅನಿವಾರ್ಯ ಬಂದರೆ ನಾವು ಕೊಡ್ತೀವಿ ಅಂತ ನಮ್ಮ ADC ಅವರಿಗೆ, ಡ್ರಗ್ ಕಂಟ್ರೋಲರ್ ವ್ಯವಸ್ಥೆಗೆ ನಾವು ತಿಳಿಸಿದ್ದೀವಿ. DC ಅವ್ರಿಗೂ ತಿಳಿಸಿದ್ದೀವಿ. ಆ ಥರ ತೊಂದರೆ ಮಾಡೋದಿಲ್ಲ. ಯಾರು ಔಷಧಿಗೆ ಅರ್ಜೆಂಟ್ ಇರೋರಿಗೆ ತೊಂದರೆ ಮಾಡಿಕೊಡ್ತಾ ಇಲ್ಲ. ನಾವು ಎಮರ್ಜೆನ್ಸಿ ಇದ್ದರೆ ಕೊಡ್ತಾ ಇದ್ದೀವಿ. ಇಲ್ಲ, ಆ ಥರ ಏನಿಲ್ಲ ಸರ್. ಎಮರ್ಜೆನ್ಸಿ ಎಲ್ಲರಿಗೂ ಆಲ್ಮೋಸ್ಟ್ 15 ದಿವಸದಿಂದ ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಎಲ್ಲರಿಗೂ ಎಲ್ಲ ಬಂದ್ ಅನ್ನೋದು ಸ್ಟೇಟಸಲ್ಲಿ ಎಲ್ಲ ರಾಜ್ಯಾದ್ಯಂತ TV ಮಾಧ್ಯಮದಲ್ಲಿ, ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ಬಂದಿದೆ. ಹಾಗಾಗಿ ಎಲ್ಲರೂ ಸಾಕಷ್ಟು ದಾಸ್ತಾನು ಮಾಡ್ಕೊಂಡಿದ್ದಾರೆ. ಇವತ್ತು ಬೇಕಾಗುವಂಥ ಎಮರ್ಜೆನ್ಸಿ ಇಂಜೆಕ್ಷನ್ಗಳಿಗೆ ಆಸ್ಪತ್ರೆ ಕೌಂಟರ್ಗಳನ್ನ ನಾವೇನು ಬಂದ್ ಮಾಡಿಸ್ತಾ ಇಲ್ಲ, ಯಾಕಂದರೆ ಎಮರ್ಜೆನ್ಸಿಗೋಸ್ಕರ ಹೇಳಿದ್ದಾರೆ. ಅಂಥ ತೀರ ಅನಿವಾರ್ಯ ಬಂದರೆ ಇಂಜೆಕ್ಷನ್ ಆ ಥರ ಇದ್ದರೆ ನಾವು ಕೊಡೋಕ್ಕೆ ನಾವು ತಯಾರಿದ್ದೀವಿ. ಯಾರಿಗೂ ತೊಂದರೆ, ನಾವು ಇದು ಯಾರೋ ರೋಗಿಗಳ ವಿರುದ್ಧ ಅಲ್ಲ, ಯಾರೋ ವಿರುದ್ಧ ಅಲ್ಲ. ಇದು ಇರೋದು ಬರೀ ನಮ್ಮ ಅಸ್ತಿತ್ವಕ್ಕಾಗಿ ಹೋರಾಟ ಹಾಗೂ ಸರ್ಕಾರದ ನೀತಿಗಾಗಿ ಹೋರಾಟ ಅಷ್ಟೇ. ಅಪೋಲೋ ಮೆಡ್ಪ್ಲಸ್ ಅವರು ನಮಗೆ ಸಹಾಯ ಅವರು ಮಾಡಿದ್ದಾರೆ. ಯಾಕಂದರೆ ಅವರು ಕನ್ವೆನ್ಷನ್ ಇಲ್ಲಿ ಅಂಗಡಿ ಇಟ್ಟವರು. ನಾವು ಆನ್ಲೈನ್ಗೋಸ್ಕರ ಇದನ್ನು ಹೋರಾಟ ಮಾಡ್ತಾ ಇರೋದು. ಅಪೋಲೋದವರು ಇದನ್ನು ನಮ್ಮ ಜೊತೆ ಸಹಯೋಗ ಮಾಡೋಕ್ಕೆ ಭರವಸೆ ಕೊಟ್ಟಿದ್ದಾರೆ. ಕೆಲವು ಕಡೆ ಮಾಡಿದ್ದಾರೆ. ಅವರು ಅಷ್ಟೇ